ಈಗಳಲ್ಲ. ಲೇ ಲೇ ಲೆಕ್ಕಾಚಾರಿ, ಅಣಬೆ ಮಾತ್ರ ಸಖತ್ತಾಗಿ ಸಿಕ್ಬಿಟ್ಟು ಕೊಳ್ಳ. ಇನ್ನಂತ ಅವಳು ಮೊದ್ಲು ಒಂತಾವ್ ಸಿಕ್ತಲ್ಲ, ಹಂಗೆ ಎರಡನೇ ತಾವಳು ಜಾಸ್ತಿ ಅನ್ನಂಗೇನು ಸಿಕ್ಬಿಡ್ತು ಕೊಳ್ಳ. ಪೂರಾ ಕವರ್ ತುಂಬಿಡ್ತು ಕೊಳ್ಳೆ ಹೆಂಗೋ ಅಲ್ವಾ. ಆ ಇವತ್ತು ನಮ್ಮ ರಂಗಪ್ಪರ ಮನೆಯವರು ನಮ್ಮ ಮನೆಯವರು ಒಟ್ಟಿಗೆ ಒಂದೇ ತಾವಳನೇನೆ ಊಟ ಮಾಡಿಸ್ಬಿಡೋಣ, ಅಡಿಗೆ ಮಾಡಿಸ್ಬಿಡೋಣ ಇಲ್ಲೇ ತೋಟದ ಮನೇನೆ ಅಲ್ವಾ. ಎಲ್ಲ ಹೂ ಕಣ್ರಿ ಸಾವ್ಕಾರ್ರೆ, ನಾನಂತೂ ಅನ್ಕೊಂಡಿರಲ್ಲ ಕಣ್ ಹೇಳ್ರಿ. ಈ ಪಾಟಿ ಅಣಬೆಗಳು ಅಣಬೆ ಸಿಗ್ತಾವಂತ ನಾನಂತೂ ಅನ್ಕೊಂಡಿರಲ್ಲ. ಅಲ್ಲ ಎರಡಿರ್ತಾವಲ್ಲ ಇಷ್ಟೊಂದೆಲ್ಲ ಸಿಗೋದು. ನಾನು ಹುಡ್ಕೊಂಡು ಹೋದ್ರೆ ಎರಡು ಮೂರು ಅಲ್ಲಲ್ಲೇ ಸಿಗ್ತವೆ. ಇವತ್ತು ನಿಮ್ಗೆ ಇಷ್ಟೊಂದೆಲ್ಲ ಅಣಬೆ ಒಂದೇ ಸಲ ಸಿಕ್ಬಿಡ್ತಲ್ರಿ ಸಾವ್ಕಾರ್ರೆ. ಆಯ್ತು ಕಣ್ ಬರ್ರಿ, ಇವತ್ತು ರಂಗಜ್ಜ ಅವರು, ಕುಮಾರಣ್ಣ, ಗೌರಜ್ಜಿ ಎಲ್ಲಾರು ತೋಟದ ಮನೇಲೆ ಊಟ ಮಾಡ್ಲಿ. ಏನಾರು ಅನ್ಕೊಳ್ರಿ ಸಾವ್ಕಾರ್ರೆ, ನೀವು ಎಲ್ಲಾರು ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ಊಟ ಮಾಡೋದೈತಲ್ರ. ಒಟ್ಟಿಗೆ ಇದ್ದು ಖುಷಿ ಖುಷಿಯಾಗಿ ಮಾತಾಡೋದೈತಲ್ರ. ಅದು ಏನೋ ಒಂಥರ ಚಂದ. ಎಲ್ಲರೂ ಕೂತ್ಕೊಂಡ್ಬಿಟ್ಟು ಟೀ ಕುಡಿಯೋದು, ಕಷ್ಟ ಸುಖ ಮಾತಾಡೋದು. ಇನ್ನೇನು ಗಜೇಂದ್ರ ನನ್ನ ಮದುವೆ ಬೇರೆ ಫಿಕ್ಸ್ ಆಗಕ್ಕೆ ಆತತ್ರ ಬಂತು. ಇನ್ನೇನು ಎಂಗೇಜ್ಮೆಂಟು ಆಯ್ತು. ಇನ್ನೇನು 30 ಡೇಟ್ ಬೇರೆ ಫಿಕ್ಸ್ ಮಾಡಬೇಕು. ಅದೆಲ್ಲ ಮಾತಾಡ್ಕೊಂಡು ಸೀರೆ ಎಲ್ಲಿ ತಗೊಂಬರ್ಬೇಕು, ಬಟ್ಟೆಗಳೆಲ್ಲ ಎಲ್ಲೆಲ್ಲಿ ತಗೊಂಬರ್ಬೇಕು, ಅರೇಂಜ್ಮೆಂಟ್ ಎಲ್ಲಾದ್ರೂ ಮಾತಾಡ್ರಿ, ಸಖತ್ತಾಗಿರುತ್ತೆ. ನನ್ಗೂ ನಿಮ್ಮ ಜೊತೆ ಇದ್ಬಿಟ್ಟು ನಾನು ಒಂಟಿ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ಕಣ್ರಿ ಸಾವ್ಕಾರ್ರೆ. ನನಗೆ ಎಷ್ಟು ಚೆನ್ನಾಗಿ ಖುಷಿ ಖುಷಿ ಆಗ್ತಿರೋದು ಗೊತ್ತಾ ನಿಮ್ಮ ಮಧ್ಯದಲ್ಲಿ ಇರೋದಕ್ಕೆ. ಹ್ಞೂ ಕಣ್ಲ ಲೆಕ್ಕಾಚಾರಿ, ಇನ್ನೇನು ಮದ್ವೆದೆಲ್ಲ ಮಾತಾಡ್ಬೇಕಲ್ವಲ್ಲ ಇವಾಗ. ಸುಮ್ಕೆ ಹಂಗೆ ಕಾಲ ಕಳೀತಾ ಹೋದ್ರೆ ಆಗುತ್ತಾ. ಇವರು ಬೀಗ್ರಿದಾರ ನೋಡು, ಈ ಮನ್ಸು ಬಂದಂಗೆ ನೋಡಿರಿ. ಮನೆ ನೋಡಕ್ಕೆ ಮಾರನೇ ದಿವಸನೇ ಬರ್ತೀವಿ ಅಂತ ಹೇಳ್ಬಿಟ್ರು. ಎಂಗೇಜ್ಮೆಂಟ್ ನೋಡಿದ್ರೆ 2 ದಿವಸಕ್ಕೆ ಇಟ್ಕೊಳ್ತೀವಿ ಅಂತ ಹೇಳಿರು. ಮದ್ವೆ ನೋಡಿದ್ರೆ 15 ದಿವಸಕ್ಕೇನೆ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ರೆ ಮತ್ತೆ ಏನು ಮಾಡೋಣ ಮತ್ತೆ ಅಲ್ವಾ. ನಾವೇನು ಬೇಡ ಅನ್ನೋಕ್ಕಾಗಲ್ಲ. ಸದ್ಯ ಹೆಂಗ ಬೇಗ ಬೇಗ ಮದುವೆ ಆದರೆ ಸಾಕಂತಿದೀವಿ. ನಮ್ಗೆ ಯಾಕಲ್ಲ ಯಂತ್ರದಲ್ಲಿ ಕಡಿಮೆ ಐತಲ್ಲ ಲೆಕ್ಕಾಚಾರಿ. ಅವ್ರು ನಾಳೆ ಅಂದರೆ ನಾಳೆನೇ ನಾವು ರೆಡಿಯಾಗಿ ಕುಂತಿರ್ಬೇಕು. ಹಂಗಾಗಿ ಅವ್ರು ಯಾವತ್ತು ಡೇಟ್ ಎಲ್ಲ ಫಿಕ್ಸ್ ಮಾಡ್ತಾರೆ ಅಂತ ನಾವು ಮೊದಲೇನೇ ಕೇಳೋಣ ಒಂದು ಮಾತು. ಅದಕ್ಕಿಂತ ಮುಂಚೆ ನಾವು ಅವರು ಅರ್ಜೆಂಟಲ್ಲೇ ಇದ್ದಾರೆ, ಅರ್ಜೆಂಟಲ್ಲೇ ಫಿಕ್ಸ್ ಮಾಡಿಬಿಡ್ಬೋದು ಈಗ ಮುಹೂರ್ತದ್ದು. ಹಂಗಾಗಿ ನಾನು ಹೇಳ್ತಿರೋದು ಏನಂದ್ರೆ ಲೆಕ್ಕಾಚಾರಿ, ನಾವು ಆದಷ್ಟು ಬೇಗ ಬೇಗ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು. ಪ್ರತಿಯೊಂದು ಐಟಮ್ಗಳು ಹೆಂಗಿದ್ರು ಮದುವೆ ಇನ್ನೇನು ನಿಶ್ಚಿತಾರ್ಥ ಆಯ್ತಂದ್ರೆ ಇನ್ನೇನು ಬಟ್ಟೆಗಳೆಲ್ಲ ತಗೊಂಬರ್ಬೇಕು. ಬಟ್ಟೆ ಶಾಪಿಂಗಿಗೆ, ಸೀರೆ ತಗೊಂಬರೋದಕ್ಕೆ ಎಲ್ಲದನ್ನು ಹೋಗ್ಬಿಡ್ಬೇಕಲ್ಲ. ಒಂದೊಂದೇ ಕೆಲಸಗಳು ಮಾಡ್ಕೊಂತಿರ್ಬೇಕು ಲೆಕ್ಕಾಚಾರಿ. ಸಾವ್ಕಾರ್ರೆ, ಮತ್ತೆ ನನಗೆ ಒಂದು ಆಸೆ ಐತೆ. ಏನು ಗೊತ್ತಾ, ನಮ್ಮ ಗಜೇಂದ್ರ ನನ್ನ ಮದುವೆಗೆ ಮಾತ್ರ ಬೀಗರೂಟ ಮಾತ್ರ ಸಖತ್ತಾಗಿ ಮಾಡಿಸ್ಬಿಡೋಣ ಸಾವ್ಕಾರ್ರೆ. ಹೆಂಗ್ ಮಾಡಿಸ್ಬೇಕಂದ್ರೆ ಸುತ್ತಮುತ್ತಲ ಹಳ್ಳಿಲಿ ಎಲ್ಲನೂ ಮಾಡಿಸಿರ್ಬಾರ್ದು. ಎಲ್ಲಾರ್ಗು ಊಟ ಕರಿಬೇಕು ಬೀಗರೂಟಕ್ಕೆ. ಹಂಗೆ ಜೋರಾಗಿ ಸಖತ್ ಗ್ರ್ಯಾಂಡಾಗಿ ಮಾಡಿಸ್ಬೇಕು ಕಣ್ ಸಾವ್ಕಾರ್ರೆ ನೀವು. ಲೇ ಲೆಕ್ಕಾಚಾರಿ, ಮಾಡಿಸ್ದಂಗೆ ಹಂಗೆ ಇರೋಕ್ಕಾಗುತ್ತಲ್ಲ. ಅಲ್ಲ ಕಳ್ಳ, ನಮ್ಮ ಗಜೇಂದ್ರಂದು ಮದುವೆ ಬರೋರು ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡಬೇಕು ಹೆಂಗ್ ಮಾಡಿದ್ರು ಅಂತ ಬೀಗರೂಟಕ್ಕೆಲ್ಲ. ಮಾಡ್ತೀನಿ ಕಣ್ ಹೇಳ. ಮಾಡ್ದಂಗಿರೋಕ್ಕಾಗುತ್ತೇನಾ ಲೆಕ್ಕಾಚಾರಿ. ಇಬ್ರು ಮಕ್ಳದು ಮಾಡಲಿಲ್ಲ, ಇನ್ನೇನು ಅವನು ದಿಲೀಪಂದು ಮಾಡಲಿಲ್ಲ. ಅವನು ಮದುವೆ ಆಗಿ ಬಂದ್ಬಿಟ್ಟ ನಾನು ಹೇಳೋಕ್ಕಿಂತ, ಮದುವೆ ಮಾಡೋಕ್ಕಿಂತ ಮುಂಚೆ. ಈಗ ಇರೋನೊಬ್ಬ ಮಗ ಇವನು ಗಜೇಂದ್ರ, ಇವನೇನೆ. ಇವನು ಮದುವೆ ಆದರೆ ಇನ್ಯಾರ್ದು ಮಾಡ್ತೀನಿ. ಇವಂದಾದ್ರೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಬೇಕಲ್ವೆಲ್ಲ ಲೆಕ್ಕಾಚಾರಿ. ನಮ್ಮ ಎಲ್ಲಾರ್ಗು, ನಮ್ಮ ಸಂಬಂಧಿಕರಿಗೆ, ಅಣ್ಣ ತಮ್ಮಂದ್ರುಗಳಿಗೆ ಎಲ್ಲಾರ್ಗು ಬಟ್ಟೆ ತಗೊಂಬರ್ಬೇಕು ಕಳ್ಳ. ಈಗಳಲ್ಲ ಲೆಕ್ಕಾಚಾರಿ. ಈಗ ನಾನು, ನೀನು, ನಮ್ಮ ಗೌಡ್ರು, ಆಯ್ತಾ, ನಮ್ಮ ರಂಗಪ್ಪ, ಎಲ್ಲರೂ, ನಮ್ಮ ಕುಮಾರಣ್ಣ ಆಗಲಿ, ನಮ್ಮ ರಮೇಶಪ್ಪ ಆಗಲಿ, ನಮ್ಮ ದಿಲೀಪ ಆಗಲಿ, ರಾಜೇಶ ಆಗಲಿ, ಎಲ್ಲರೂ ಒಂದೇ ಥರದ್ದು ಪಂಚೆ, ಒಂದೇ ಥರದ್ದು ಶರ್ಟು ತಗೊಂಬಂದ್ಬಿಡೋಣ ಕಳ್ಳ. ಸಖತ್ತಾಗಿರ್ಬೇಕು, ಒಂದೇ ಥರದ್ದು ಕಾಣಬೇಕು. ಹಂಗಿರ್ಬೇಕು, ಸರಿನಾ? ಆ ಥರದ್ದು ತಗೊಂಬಂದ್ಬಿಡೋಣ. ಓ ಸಾವ್ಕಾರ್ರೆ, ನನಗಂತೂ ಊಹಿಸ್ಕೊಳಕ್ಕೆ ಇವಾಗ್ಲೇನೆ ಮದುವೆ ಬಗ್ಗೆ ನೆನೆಸ್ಕೊಂಡ್ಬಿಟ್ರೆ ಖುಷಿ ಖುಷಿ ಹೆಂಗೆ ಆಗ್ತೈತೆ ಗೊತ್ತಾ. ಕಣ್ರಿ ಸಾವ್ಕಾರ್ರೆ, ನಾನು ಮಾತ್ರ ನೋಡ್ರಿ ನಮ್ಮ ಗಜೇಂದ್ರ ನಮ್ಮ ಮದುವೆಲಿ ಹೆಂಗೆ ಮೀನ್ಸ್ತೀನಂತ. ಬರ್ರಿ ಇವಾಗ ಮಂತ ಹೋಗೋಣ. ಅಣಬೆ ಸಾಂಬಾರು ಮಾಡಿಸ್ಬೇಕು, ಒತ್ತು ಬೇರೆ ಆಗೋಯ್ತು. ಬರ್ರಿ ಬೇಗ ಬೇಗ ಹೋಗೋಣ. ಒತ್ತು ಮಾಡ್ಕೊಂಡು ಹೋದ್ರೆ ಮತ್ತೆ ಅಮ್ಮರು ಬೈತಾರೆ. ಅಣಬೆ ಸಿಕ್ಕಿದ್ದು ತಕ್ಷಣ ಬರೋಕ್ಕಾಗ್ಲಿಲ್ವ ನಿಮಗೆ? ತೊಳೆದೆಲ್ಲ ರೆಡಿ ಮಾಡಬೇಕು, ಸಾಂಬಾರು ಮಾಡಬೇಕು, ಖಾರಕ್ಕೆಲ್ಲ ತಗೋಬೇಕು, ಬೇಗ ಬರೋದಲ್ವಾ ಅಂತ ಬೈತಾರೆ. ಬನ್ನಿ ಬೇಗ ಬೇಗ ಹೋಗೋಣ. ಅಗಳ ಇದ್ಯಾಕಪ್ಪ ಇದು? ನಮ್ಮ ಅಣ್ಣನೂ ನಮ್ಮ ಲೆಕ್ಕಾಚಾರಿ ಇಲ್ಲೇನೋ ಮಾಡ್ಕೊಂಡು ನಿಂತಿದಾರಲ್ಲ, ಏನು ಮಾತಾಡ್ತಿರ್ಬೋದು? ಏನು ಮಾತಾಡ್ತಿದಾರ ಏನಪ್ಪ? ಅಣ್ಣ, ಏನಣ್ಣ? ಏನೋ ಲೆಕ್ಕಾಚಾರಿನೂ ನೀನು ಏನೋ ಮಾತಾಡ್ತಿರಂಗಿದ್ದೀರಾ? ಏನಾರ ಲೆಕ್ಕಾಚಾರಿ ನಮ್ಮ ಅಣ್ಣನ ಜೊತೆ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಬೆಳಗ್ಗೆ ಏನೋ ಮಾತಾಡ್ತಿದ್ರ, ಯಾಕಣ? ಏನಾಯ್ತು ಪಾಪ? ಲೇ ರಂಗಪ್ಪ, ಎಲ್ಲೋಗಿದ್ದಲ್ಲ? ಈ ಕಡೆಯಿಂದ ಬರ್ತಿದ್ಯಾ? ಕಾಣಿಸ್ತಾನೆ ಇರಿಲ್ವಲ್ಲೋ. ಎತ್ಲಾಗ ಹೋಗಿದ್ದೆ? ಎಲ್ಲೋಗಣ? ನಾನು ಹೊಲತ್ತ ಹೋಗಿದ್ದೆ, ಹಿಂಗೆ ಎಲ್ಲ ಆಸೆನೆ ಬರ್ತಿದ್ದೆ ನೀನು ಮನೆ ಕಡೆ ಹೋಗೋಣ ಅಂತ. ಅಷ್ಟರಲ್ಲಿ ನೀವಿಬ್ರು ಮಾತಾಡ್ತಿರೋದು ನೋಡಿದ್ನಲ್ಲ. ಏನಾಯ್ತು ನಮ್ಮ ಅಣ್ಣ ಲೆಕ್ಕಾಚಾರಿ ಯಾಕೆ ಬೆಳಗ್ಗೆ ಏನೋ ಮಾತಾಡ್ಕೊಂಡು ನಿಂತಾರಂತ ಬಂದೆ. ಯಾಕಣ? ಯಾಕೇನಾಯ್ತು? ಏನ ಲೆಕ್ಕಾಚಾರಿ? ನಮ್ಮ ಅಣ್ಣನೂ ನೀನು ಏನೋ ಮಾತಾಡ್ತಿದ್ದೀರಾ? ಅದಿರ್ಲಿ, ಏನೋ ಕೈಲಿ ಬೇರೆ ಏನೋ ಕವರಲ್ಲಿ ಬೇರೆ ಇಟ್ಕೊಂಡ್ಬಿಟ್ಟಿದ್ಯಲ್ಲ ಕೈಲಿ, ಅದೇನಂತ ಗೊತ್ತಾಗ್ಲಿಲ್ವಲ್ಲ, ಏನಣ್ಣ ಅದು?
ಯಾತು ಇಲ್ಲ ಕಳ್ಳ ಪಾಪಲೈ, ಹಿಂಗೆ ಅಡ್ಡಾಡ್ಕೊಂಡ್ ಬರೋದಂತ ಹೋಗಿದ್ದು. ಅಷ್ಟ್ರಲ್ಲಿ ನೋಡಪ್ಪ ಅಲ್ಲಿ ಅಣಬೆ ಸಿಕ್ತು ಕಳ್ಳ, ಹೊಲತ್ತವ. ಸಿಕ್ಕಾಬಟ್ಟೆ ಒಂತವ ಅಣಬೆ ಸಿಕ್ತು. ಈ ಒಂದು 7-8 ಅಣಬೆಗಳು ಸಿಕ್ಕಿವು. ಆಮೇಕಿಂದ ಆ ಕಡೆಯಿಂದ ತಿರ್ಗಾ ಕವರೆಲ್ಲ ಹಾಕೊಂಡ್ಬಿಟ್ಟು ನಡ್ಕೊಂಡು ಬರ್ತೀವಿ. ಇನ್ನಂತವ ಸಿಕ್ಕಿವು ಅಂದ್ರೆ ಕವರೆಲ್ಲ ತುಂಬಿಡ್ತು ಕಳ್ಳ ಪಾಪ. ಪೂರಾ ಕವ್ರು ತುಂಬ ಬರೀ ಅಣಬೆನೇ ಐತೆ. ಹಂಗಾಗಿ ನಿಮ್ಮ ಅದಕ್ಕೆ ಕೊಟ್ಬಿಟ್ಟು ಇವತ್ತು ಒಳ್ಳೆ ಸಾಂಬಾರು ಮಾಡಿಸ್ಬಿಡೋಣಂತ. ಈಗಳಲ್ಲೇ ಪಾಪ ಅಲ್ಲೇ ಮಾಡ್ಬಿಡೋಣ ತೋಟದ ಮನೆಯಲ್ಲೇ. ನೀವೇನು ಅಡಿಗೆ ಇಡ್ಗೆ ಏನು ಮಾಡಕ್ ಹೋಗ್ಬಿಡ್ರಿ, ಹೇಳ್ಬಿಡು. ಗೌರಮ್ಮನೂ ಇಲ್ಲೇ ಬಂದ್ಬಿಡ್ಲಿ. ಗೌರಮ್ಮ, ನೀನು, ಕುಮಾರಣ್ಣ, ಪಾಪ ಎಲ್ಲಾರು ಬಂದ್ಬಿಡ್ರಿ, ಇಲ್ಲೇ ಊಟ ಮಾಡೋಣಂತೆ, ಸರಿನಾ? ಹಂಗೆ ಒಂದ್ ಸ್ವಲ್ಪ ಮದ್ವೆದೆಲ್ಲ ಮಾತಾಡ್ಬೇಕಿತ್ತು. ಈಗ ಅವರು ಮುಹೂರ್ತ ಡೇಟ್ ಎಲ್ಲ ಫಿಕ್ಸ್ ಯಾವತ್ತು ಮಾಡೋಣ ಏನು ಎತ್ತ ಅಂತ ಎಲ್ಲ ಕೇಳ್ತಿದ್ರು. ನಾವು ಬೇರೆ ಈಗ ಬಟ್ಟೆ ಸೀರೆ ಇವೆಲ್ಲ ತಗೊಂಬರಕ್ ಬೇರೆ ಹೋಗ್ಬೇಕು ಒಂದ್ ದಿವಸ. ಏನೇನು ಮಾಡೋಣ ಅವೆಲ್ಲದನ್ನು ಮಾತಾಡ್ಬೇಕು. ಹಂಗಾಗಿ ಮಂತಾವ್ ಬರ್ರಿ. ಅಲ್ಲ, ನಾನಲ್ಲೇ ತೋಟದ ಮಂತವ್ಲು ನೀನು ಬರ್ತಿದ್ದೆ, ನೀನು ಕರಿತಿದ್ಯಾ? ನಡಿ, ಹಂಗ ಆಯ್ತು, ಹೋಗೋಣ. ಅಣಬೆ ಸಾಂಬಾರ ಬಾಯಲ್ಲಿ ಹಂಗೆ ನೀರು ಬರುತ್ತೆ. ನಾಟಿ ಅಣಬೆ ಸಾಂಬಾರು ರುಚಿನೇ ಬೇರೆ ಥರದ್ದು ಇರ್ತಣ ಅದು. ತಿಂದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಅದನ್ನು ಬಿಟ್ಬಿಡಕ್ಕಾಗುತ್ತಾ? ನಡಿಯೋಣ, ನಡಿ ಹಂಗಾರೆ. ಮೊದಲು ಹೋಗ್ಬಿಟ್ಟು ಅದಕ್ಕೆ ಕೊಟ್ಬಿಟ್ಟು ಅಡಿಗೆ ಅಣಬೆ ಸಾಂಬಾರು ಮಾಡಿಸ್ಬಿಡೋಣ. ಗೌರಮ್ಮಂಗೂ ಹೇಳ್ತೀನಿ, ಅವಳು ಖಾರಕ್ಕೆಲ್ಲ ಚೆನ್ನಾಗಿ ತೆಗಿತಾಳೆ. ಖಾರಕ್ಕೆಲ್ಲ ತೆಗೆದ್ಬಿಟ್ಟು ಅಣಬೆ ಸಾಂಬಾರು ಮಾತ್ರ ಬಲು ರುಚಿಯಾಗಿ ಮಾಡ್ತಾಳೆ. ಹೇಳ್ತೀನಿ, ಒಳ್ಳೆ ಬಿಸಿ ಬಿಸಿ ಮುದ್ದೆಗೂ ಅಣಬೆ ಸಾಂಬಾರ್ಗೂ ತಿಂತಿದ್ರೆ ಹಂಗೆ ಬಾಯಲ್ಲಿ ನೀರು ಬರುತ್ತೆ. ಇದೇ ಗೌರಮ್ಮ, ಯಾಕೆ ನೀನು ಸಾಯಂಕಾಲ ಕಡೆಯಿಂದ ಮನೆ ಕಡೆನೇ ಬಂದಿರಲ್ಲ? ಯಾಕೆ ಎಲ್ಲೋಗಿದ್ದೆ? ಎಲ್ಲೋಗನಕ ಎಲ್ಲೂ ಹೋಗಿರಲ್ಲ. ಏನ್ ಮಾಡ್ತೀಯ ಹೇಳು? ನೆನೆ ಬಂದಿದ್ದೇನೆ ಒಂದ್ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ತೊಳಿಬೇಕಿತ್ತು. ಎಂಗೇಜ್ಮೆಂಟಿಗೆ ಹೋಗಿದ್ದು ಬಟ್ಟೆಗಳೆಲ್ಲ ಹಂಗೆ ಇದ್ದು ಮನೇಲಿ. ಅವೆಲ್ಲ ತೊಳೆದು ಕೆಲಸ ಮಾಡೋದ್ ಬೇಡವಾ? ಏನ್ ಮಾಡ್ತೀಯ ಹೇಳು? ಹಂಗಾಗಿ ಬರೋದಕ್ಕಾಗ್ಲಿಲ್ಲ ಕಣಕು. ಅದಕ್ಕೆ ನೆನೆ ಸಾಯಂಕಾಲ ಬರೋದಕ್ಕಾಗ್ಲಿಲ್ಲ ಅಂತಾನೆ ಈಗ ಬೆಳಿಗ್ಗೆ ಇದ್ದಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದಿರು ನೀರೆಲ್ಲ ಹಿಡಿದು ಪಾಪ ಸರೋಜಮ್ಮ ಒಬ್ಳೆ ಎಷ್ಟಂತ ಮಾಡ್ತಾಳೆ. ಪವಿತ್ರಮ್ಮ ಕೈಲೂ ಆಗಲ್ಲ. ಅವಳಿಗೂ ಯಾಕ ರೂಢಿ ಬೇರೆ ತಪ್ಪಿಟ್ಟೈತಲ್ಲ, ಹಂಗಾಗಿ ಅವಳಿಗೂ ಅಷ್ಟು ಕೆಲಸ ಮಾಡಕ್ ಆಗಲ್ಲ. ನಾನು ಆದಷ್ಟು ಕೆಲಸ ಎಲ್ಲ ಮಾಡಿಸಿ ಈ ಕಡೆ ಬಂದೆ. ನೀನು ಕಾಯ್ತಿರ್ತೀಯ ಅಂತಾರೆ ಸರೋಜಮ್ಮಂಗೆ ಹೇಳಿ, ನಿಮ್ಮ ಮಾವನ ಮಂತ ಹೋಗಿ ಬರ್ತೀನಿ ಕಣಮ್ಮ, ದೊಡ್ಡ ಮಾವನ ಮಂತವ ಅಂತ ಹೇಳಿ ಬಂದೆ ಕಣಕ್ಕ. ಮತ್ತಿನ್ನೇನ್ ಸಮಾಚಾರ? ಏನ್ ಮಾಡಿದ್ದೆ ನೀನ್ ತಿಂಡಿ? ನಾನು ಚಿತ್ರಾನ್ನ ಮಾಡಿದ್ದೆ ಕಣೆ. ಚಿತ್ರಾನ್ನ ಮಾಡಿ ಇನ್ನೇನು ನೀನು ಬರ್ತೀಯಾ ಅಂತ ನಾನು ಕಾದ್ದಮ್ಮ. ನೀನು ಈಟೊತ್ತರ್ಗು ಬರ್ಲಿಲ್ವಲ್ಲ? ಯಾಕ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ನನಗೂ. ಒಟ್ಟು ಬಾಳ ಟೈಮು ಹೊಟ್ಟೆ ಹಸ್ಕೊಂಡಿರಕ್ಕಾಗಲ್ಲ ಕಣೆ ಗೌರಮ್ಮ. ಹೊಟ್ಟೆ ಎಲ್ಲ ಚುರುಕಂದಂಗ ಅಂತಿರುತ್ತೆ. ಹಂಗಾಗಿ ಅತ್ಲಾಗಿ ತಿಂದ್ಬಿಟ್ಟೆ ನಾನು. ಬಾ, ಚಿತ್ರಾನ್ನ ಮಾಡಿದೀನಿ. ನಿಂಬೆಹಣ್ಣು ಚಿತ್ರಾನ್ನ ಬಲು ರುಚಿ ಆಗೈತೆ, ಬಾಳ ಚೆನ್ನಾಗೈತೆ ಕಣೆ. ಬಾ ತಿನ್ನು ಅಂತೆ. ಬ್ಯಾಡ ಕಣಕ, ಅಲ್ಲಿ ಅಡಿಗೆ ಮಾಡಿದ್ಲು ಅಮ್ಮಣ್ಣಿ ಸರೋಜಮ್ಮ, ತಿನ್ಕೊಂಡ್ ಬಂದೆ ನಾನು. ಅಲ್ ಕಣಕ, ಎಲ್ಲಿ ಹುಡುಗರು ಯಾರು ಕಾಣಿಸ್ತಿಲ್ಲ? ಗಜೇಂದ್ರ, ಕುಮಾರಣ್ಣ ಇವ್ರು ಎತ್ಲಾಗ ಹೋದ್ರಿ? ಇವ್ರು ಅಣ್ಣ ತಮ್ಮ ಯಾರು ಕಾಣಿಸ್ತಿಲ್ವಲ್ಲ? ಸುಮ್ಮನೆ ಬಾರೆ ಗೌರಮ್ಮ ಅತ್ಲಾಗಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಬರ್ತಾರೋ ಯಾರಿಗ್ ಗೊತ್ತು. ಅದ್ ಯಾವಾಗ ಬಂದಾಗ್ಲೇನೆ ನಾನ್ ತಿಂಡಿ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಈ ಕುಮಾರಣ್ಣ ಬಾರ್ಲಪ್ಪ ತಿಂಡಿ ತಿನ್ನು ಅಂತ ಹೇಳಿದ್ರೆ, ಇಲ್ಲ ಕಣ ದೊಡ್ಡಮ್ಮ, ಒಂದ್ 10 ನಿಮಿಷ ತಡ್ರಿ, ಒಂದ್ ಅರ್ಧ ಗಂಟೆ ಯಾರ್ದ ತೋಟಕ್ಕೆ ಉಕ್ಕೆ ಹೊಡಿಯೋದೈತೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೋದ. ಇವ್ರಿಬ್ರು ಅಣ್ಣ ತಮ್ಮ ಮತ್ತೆ ಇವ್ನ ಲೆಕ್ಕಾಚಾರಿ 3 ಜನನು ಎಲ್ಲ ಹೋದ್ರು. ಅದ್ರ ಜೊತೆ ಇವನ್ ಗಜೇಂದ್ರ ಇನ್ನೇನು ಬಂದಿಲ್ಲ. ಇನ್ನೇನು ನಿನ್ಗೆ ಗೊತ್ತಲ್ಲ, ಬಂದ್ರೆ ಇವತ್ ಸಾಯಂಕಾಲ ಬರ್ಬೋದು. ನೋಡಿ ಹಿಂಗೆ ಏನ್ ಮಾಡೋದು ಹೇಳು? ಮನ್ಲಿ ಹುಡುಗರಿದ್ರೆ ಚಂದ ಕಡ ಮಾತ್ಲಾಗಿ ಇರಕ್ಕಾಗಲ್ಲ, ಏನೆಲ್ಲ ಬೇಜಾರಾಗಂಗ ಆಗ್ತಿರುತ್ತತ್ಲಾಗಿ. ಎಲ್ಲಾರು ಬಿಟ್ಬಿಟ್ಟು ಒಬ್ಳೆಗೆ ಬಿಟ್ಟು ಹೋಗ್ಬಿಡ್ತಾರೆ. ನೀನಾದ್ರೂ ಬರ್ತೀಯ ಅಂತ ಕಾದ್ರೆ ನೀನು ನೆನೆ ಸಾಯಂಕಾಲ ಬರಿಲ್ಲ, ಇವತ್ತು ಬೆಳಿಗ್ಗೆ ಏನಾದ್ರು ಬಂದಿರಲ್ಲ ಅಂದಿದ್ರೆ ನಾನೇ ಅತ್ಲಾಗಲ್ಲ ಮಂತ ಹುಡ್ಕೊಂಡ್ ಬಂದ್ಬಿಡ್ತಿದ್ದೆ. ನನಗೆ ಒಬ್ಳಿ ಕೈಲಿ ಇರಕ್ಕಾಗಲ್ಲ ಕಡ ಮಾತ್ಲಾಗ ಬಲು ಬೇಜಾರಾಗ್ತಿರುತ್ತೆ. ಆಗಲೇ ಗೌರಮ್ಮ, ಅಲ್ಲಿ ಬರ್ತಿರ ನೋಡು ನಮ್ ರಂಗಪ್ಪ, ನಿಮ್ಮ ಅಣ್ಣ, ಲೆಕ್ಕಾಚಾರಿ 3 ಜನನು ಬರ್ತಿದ್ದಾರೆ. ಅದೇನ ಕೈಲಿ ಬೇರೆ ಏನ ಕವರಲ್ಲಿ ಬೇರೆ ಇಟ್ಕೊಂಡ್ ಬರ್ತಿದಾರಮ್ಮ. ಅದೇನಂತ ಗೊತ್ತಿಲ್ಲ. ಅದೇನ್ ಇಟ್ಕೊಂಡ್ ಬರ್ತಿದಾರ ಏನ? ಬರ್ಲಿ ತಡಿಯಕ್ಕ, ಅದೇನ್ ತಗೊಂಡ್ ಬರ್ತಿದಾರ ನೋಡೋಣ. ಸಾಮಾನ್ಯಕ್ಕೆ ತೋಟ ಹೋಗಿದ್ರಲ್ಲ, ಯಾರಾದ್ರೂ ನಿಂಬೆ ಹಣ್ಣ ಏನಾರ ಕುಯ್ಕೊಂಡ್ ಬಂದಿರ್ಬೇಕು. ಇವಳೆ ಅದ್ ಯಾವಾಗ್ಲೇ ಬಂದೆ, ನನಗ್ ಗೊತ್ತೇ ಇಲ್ಲ. ಬಂದ್ಬಿಟ್ಟೆ ಅನ್ನೋ ಅಲ್ಲ ನೀನು. ಇನ್ನೇನ್ ಮಾಡ್ತೀಯ ಅಲ್ಲಿ? ಅಕ್ಕ ಒಬ್ರು ಇರ್ತಾರೆ, ನೀವುನು ಅಣ್ಣವ್ರು ಇಬ್ರು ಇನ್ನೇನು ತೋಡ್ತಾವ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀರ. ಅಕ್ಕ ಒಬ್ರೆ ಮಂತವ್ ಇರ್ತಾರೆ, ಬೇಜಾರ್ ಮಾಡ್ಕೊಂತಾರಂತ ಬಂದೆ ಕಣ್ ಹೇಳು. ಅಲ್ಲ ಕಣ್ರಿ, ಇದ್ಯಾಕೆ ತಡ ಮಾಡ್ಕೊಂಡ್ ಬಂದ್ರಿ ನೀವು? ತಿಂಡಿ ತಿನ್ನಲ್ವಾ ನೀವು? ನಾನು ಅಲ್ಲಿ ಸರೋಜಮ್ಮ ಅಡಿಗೆ ಮಾಡ್ಕೊಂಡ್ ಕಾಯ್ತಿದ್ಲು, ನೀನ್ ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ. ನಾನು ಇನ್ನೇನು ನೀ ಕಾಣಿಸ್ಲಿಲ್ವಲ್ಲ, ಬರ್ಲಿಲ್ವಲ್ಲ, ಅದಕ್ಕತ್ಲಾಗಿ ಇಲ್ಲಿ ಬಂದೆ ಅತ್ಲಾಗಿ. ಇಲ್ಲೇ ಅಕ್ಕ ಚಿತ್ರಾನ್ನ ಮಾಡೈತಂತೆ, ಇಲ್ಲೇ ತಿಂದ್ರಿ ಇನ್ನೇನು. ಅದ್ಗೆ ಹೋಗ್ರಿ, ನಂಗೆ ಹೊಟ್ಟೆ ಬೇರೆ ಹಸಿತೈತೆ. ಒಂದ್ರಿಟ್ಟು ತಿಂಡಿ ಏನಾಯ್ತು ಹಾಕೊಂಬರ್ರಿ, ಹೋಗ್ರಿ. ನನಗೂ ಅಣ್ಣಂಗೂ ಲೆಕ್ಕಾಚಾರಿಗೂನು. ಅಲ್ಲ ಕಣ ಪಾಪ, ಹೊಟ್ಟೆ ಎಷ್ಟಾಗೈತ್ಲ ರಂಗಪ್ಪ ಇವಾಗ?
ಒಂದ್ ಸ್ವಲ್ಪ ಬೇಗನೆ ಬರ್ಬೇಕಲ್ವೇನಪ್ಪ. ಕೆಲ್ಸಗಳು ಏನಿದ್ರು ಇರ್ಲಿ ಮಾಡ್ಕೊಳ್ಳಿರಂತೆ. ಬೇಗ ಬಂದ್ಬಿಟ್ಟು ಒಂದಿಟ್ಟು ತಿಂಡಿ ಗಿಂಡಿ ತಿನ್ನನ, ಆರೋಗ್ಯ ನೋಡ್ಕೊಳಂಗಲ್ಲ. ವಾ, ಬರೀ ನಿಮ್ದೇ ನೀವು ಮಾಡ್ತಿರ್ತೀರಪ್ಪ, ಅದಕ್ಕೆ ನನ್ಗೆ ಅರ್ಧ ಬೇಜಾರಾಗೋದು. ಲೇ ಇವಳೆ ಪಾಪ ಗೌರಮ್ಮ, ತಗೊಳಮ್ಮ ಇದು ಇದು ಕವರ್ ತಗ. ಅದೇ ನಾನು ಅನ್ಕೊಂಡೆ ಈ ಕವರಲ್ಲಿ ಏನಾಯ್ತಂತ. ಏನ್ರಿ ಅದು ಕವರಲ್ಲಿ ತಗೊಂಬತ್ತಿರೋದು? ಏನ್ರಿ ಅದು ಏನೈತೆ ಕವರಲ್ಲಿ? ಯಾತು ಇಲ್ಲ ಕಣ್ ತಗಳೆ, ಅಣಬೆ ಐತೆ. ವಾ, ಒಂದು ಕವರ್ ಪೂರಾ ಬರೀ ಅಣಬೆನೆ ಸಿಕ್ಕೈತೆ. ವಾ, ಪೂರಾ ಕವರಲ್ಲಿ ಅಣಬೆನೆ ತುಂಬ್ಕಡೈತೆ. ವಾ ಲೇ ಇವಳೆ, 2 ಮನೆಯಿಂದ ಸೇರಿಸ್ಬಿಟ್ಟು ನೀನು ಗೌರಮ್ಮ ಇಬ್ರು ಸೇರ್ಕೊಂಡ್ಬಿಟ್ಟು ಒಳ್ಳೆ ಖಾರ ಎಲ್ಲ ರುಬ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅಣಬೆ ಸಾಂಬಾರು ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ? ನಾಟಿ ಅಣಬೆ ಸಾಂಬಾರು ಬಲು ರುಚಿಯಾಗಿ ಮಾಡ್ಬೇಕು. ಒಂದಿಟ್ಟು ಮುದ್ದೆ, 2-3 ಮುದ್ದೆ ಜಾಸ್ತಿ ಅನ್ನಂಗೆ ಇದು ಮಾಡ್ರಿ ಇವತ್ತು, ಸರಿನಾ? ವಾ, ಅಣಬೆ ಸಿಕ್ಕೈತನು? ಅದೆಲ್ರಿ ಸಿಕ್ಬಿಡ್ತು ನಿಮ್ಗೆ ಇವತ್ತು? ಬೆಳಗ್ಗೆ ಹೋಗಿದ್ರಲ್ಲ, ಹಂಗಾಗಿ ಸಿಕ್ಕೈತ್ ಕಣಿ. ಹೇಳ್ರಿ, ಬಾಳ ದಿವಸ ಆಗಿತ್ತು ಕಣ್ರಿ ಅಣಬೆ ಸಾಂಬಾರಿಂದ ಊಟ ಮಾಡ್ಬಿಟ್ಟು. ಹೆಂಗ ಬಿಡ್ರಿ, ಹೆಂಗ ಅಣಬೆ ಸಿಕ್ಕೈತಲ್ಲ ಸದ್ಯ. ಅರಿ ಆಯ್ತು, ಸಾಂಬಾರ್ ಮಾಡ್ತೀವಿ. ಇನ್ನೊಂದ್ ಕೇಳೋದು ಮರ್ತ್ಬಿಟ್ಟೆ. ಹೆಂಗ ನಮ್ ರಂಗಪ್ಪನೂ ಇದಾರೆ, ಗೌರಮ್ಮನೂ ಇದಾರೆ. ಈಗ ಮದ್ವೆದು ಇನ್ನೇನು ಮುಹೂರ್ತದ್ದು ಡೇಟ್ ಎಲ್ಲ ಯಾವಾಗ ಫಿಕ್ಸ್ ಮಾಡ್ತಾರಂತೆ ಅವರು ಕೇಳಿರೇನ್ರಿ? ಅವ್ರು ಏನ್ ಮಾಡ್ತಾರ ಗೊತ್ತಾ ಇವಾಗ? ಅವರು ನಿಶ್ಚಿತಾರ್ಥನೂ ಈ ಮನೆ ನೋಡಕ್ ಬಂದ್ರಲ್ಲ, ಹಂಗೆ ಸಡನ್ ಆಗಿ ಹೇಳ್ಬಿಡ್ತಾರೆ. ಅವ್ರು ಹೇಳಿದ್ರೆ ಇವಾಗ ನಾವು ಡೇಟು ಮುಂದಾಕೋದಕ್ಕೂ ಹೋಗ್ಬಾರ್ದು. ಅವ್ರಿಗೆ ಹೇಳೋದಕ್ಕಿಂತ ಮುಂಚೆನೆ ನಾವೆಲ್ಲ ತಯಾರಿ ಮಾಡ್ಕೊಂಡಿರ್ಬೇಕು. ಹಂಗಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಇನ್ನು? ಇನ್ನು ಎಷ್ಟು ದಿವಸ ಅಂತ ಹಂಗೆ ಇರ್ಬೇಕನ್ಕೊಂಡಿದೀರಾ ನೀವು? ಲೇ, ಏನ್ ಮಾತಾಡ್ಬೇಕು ಅದನ್ನ ಡೈರೆಕ್ಟ್ ಆಗಿ ಮಾತಾಡು. ಸುಮ್ನೆ ಸುತ್ತ ಬಳಸಿ ಅದು ಇದು ಹೇಳ್ಬೇಡ ನನಗೆ. ಹಂಗಲ್ಕಂಡ್ರಿ ನಾನು ಹೇಳ್ತಿರೋದು. ಬೀಗರು ತಕ್ಷಣ ಅವರು ಮದ್ವೆ ಫಿಕ್ಸ್ ಮಾಡ್ಬಿಡ್ತಾರೆ. ಹಂಗಾಗಿ ನಾವು ಬೇಡ ಅನ್ನಕ್ಕೂ ಆಗಲ್ಲ, ಈಗ ಮುಂದೆ ಹಾಕಕ್ಕೂ ಆಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಏನಂದ್ರೆ ಇವಾಗ ಅದು ಒಂಥರ ನಿಜಾನೇ ಅಲ್ಲ. ಅವ್ರು ಸಡನ್ ಆಗಿ ಹೇಳ್ಬಿಡ್ತಾರೆ. ಇವಾಗ ನಾವು ಅದಕ್ಕಿಂತ ಮುಂಚೆನೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ವೇನ್ರಿ? ಒಂದ್ ಸ್ವಲ್ಪ ಬಟ್ಟೆ ಗಿಟ್ಟೆ ತಗೊಂಬರಕ್ ಹೋಗೋದು, ಮನೆಗೆ ರೇಷನ್ ಸಾಮಾನುಗಳೆಲ್ಲ. ಈಗ ಮದ್ವೆಗೆಲ್ಲ ಎಷ್ಟು ಜನ ಬರ್ತಾರೆ, ಪತ್ರಿಕೆ ಯಾವ ರೀತಿ ಮಾಡ್ಸೋದು, ಪತ್ರಿಕೆ ಎಲ್ಲ ಹಂಚಕ್ ಹೋಗ್ಬೇಕು. ಹಂಗಾಗಿ ಒಂದ್ ಸ್ವಲ್ಪ ಬೇಗ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಅಕ್ಕ ಹೇಳ್ತಿರೋದು ಕರೆಕ್ಟ್ ಐತೆ. ಹ್ಞೂ ಕಣೆ, ಅದಕ್ಕೆ ನಾನು ಅದೇ ಮಾತಾಡ್ತಿದ್ದೆ ಅಣ್ಣನ ಮುಂದೆ. ಅದ್ರ ಬಗ್ಗೆನೇ ಮಾತಾಡೋಣ ಅಂತಾನೆ ಬಂದಿದ್ದು. ಈಗ ಒಂದ್ ಕೆಲಸ ಮಾಡೋಣ. ಈಗ ಕುಮಾರಣ್ಣನು ಬರ್ಲಿ, ಕುಮಾರಣ್ಣ ನಾವೆಲ್ಲರೂ ಒಂದೇ ಸಲ ಕೂತ್ಕೊಂಡ್ಬಿಟ್ಟು ಮಾತಾಡೋಣಂತೆ. ಪತ್ರಿಕೆ ಬೇರೆ ಹಂಚಕ್ ಬೇರೆ ಹೋಗ್ಬೇಕು. ಇವಾಗ ಅವ್ರು ಡೇಟ್ ಒಂದು ಫಿಕ್ಸ್ ಮಾಡ್ಬಿಟ್ರೆ ಆಯ್ತು. ನಮ್ಗೆ ಪತ್ರಿಕೆ ಹಂಚೋದಕ್ಕೆ ಎಲ್ಲದಕ್ಕೂ ಸರಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಭಟ್ರಿಗೆ ಹೇಳ್ಕೊಳಕ್ಕೆ, ನಾವು ಬೀಗ್ರ ಊಟ ಮಾಡ್ಸೋದಕ್ಕೆ, ಮತ್ತೆ ಚೌಟ್ರಿ ಹೇಳ್ಕೊಳೋದಕ್ಕೆ, ಡೆಕೋರೇಷನ್ ಅವ್ರಿಗೆ ಹೇಳ್ಕೊಳಕ್ಕೆ, ಪ್ರತಿ ಒಂದೂ ಸರಿಯಾಗಿ ಹೋಗ್ಬಿಡುತ್ತೆ. ಏನ್ ಮಾಡ್ತೀಯಾ? ಈಗ ಇವರು ಡೇಟ್ ಒಂದು ಹೇಳ್ಬೇಕು ನಮ್ಗೆ, ಅಲ್ವೇನಣ್ಣ? ಹ್ಞೂ ಕಣ ಪಾಪ, ಈಗಳೆಲ್ಲ ಪಾಪಲೇ. ಈಗ ಒಂದ್ ಕೆಲಸ ಮಾಡೋಣ. ಈಗ ಡೇಟ್ ಎಲ್ಲ ಫಿಕ್ಸ್ ಮಾಡಾದ್ಮೇಲೆ ಬೇಕಾದ್ರೆ ಪತ್ರಿಕೆ ಎಲ್ಲ ಇದು ಮಾಡೋದು, ನಾವು ಕಾರ್ಡ್ ಪ್ರಿಂಟ್ ಮಾಡಿಸೋದು, ಪತ್ರಿಕೆ ಹಂಚಕ್ ಹೋಗೋದು. ಅದಕ್ಕಿಂತ ಮುಂಚೆ ಮತ್ತೆ ಶಾಮಿ ಅಂತವ್ರಿಗೆ ಎಲ್ಲರಿಗೂ ಕೂಡ ಡೇಟಿಗೆ ತಕ್ಕಂತೆ ನಾವು ಹೇಳ್ಕೊಂಡ್ಬಿಡ್ಬೇಕು. ಈಗ ಅದಕ್ಕಿಂತ ಮುಂಚೆ ನಾವೀಗ ಬಟ್ಟೆ ತಗೊಂಡ್ಬಂದ್ಬಿಟ್ರೆ ಉತ್ತಮ ಆಗಿ ಹೋಗ್ಬಿಡುತ್ತಲ್ವ? ಯಾವಾಗ್ಲಾದ್ರೂ ಬಟ್ಟೆ ತಗೊಂಡ್ ಬರ್ಲೇಬೇಕಲ್ವ ಇನ್ನೇನು? ಹಂಗಾಗಿ ನಾಳೆ ನಾಡ್ದ್ರಲ್ಲಿ ನೋಡಿ ಟೈಮ್ ನೋಡ್ಕೊಂಡ್ಬಿಟ್ಟು ಅತ್ಲಾಗಿ ಹೋಗ್ಬಿಟ್ಟು ಬಟ್ಟೆ ತಗೊಂಬಂದಿದ್ರು ಆಗ್ತಿತ್ತು. 2-3 ಕಾರಲ್ಲಿ, ಗೌಡ್ರದೊಂದು ಕಾರು, ನಮ್ದೊಂದು ಕಾರು, ನಮ್ಮ ರಮೇಶ್ ಅಪ್ಪನೊಂದು ಕಾರು, 3 ಕಾರಲ್ಲಿ ಹೋಗಿದ್ರೆ ಆರಾಮ್ ಆಗ್ಬಿಡೋದಪ್ಪ ಅತ್ಲಾಗಿ, ಅಲ್ವಾ? ಹ್ಞೂ ಕಣ್ರಿ, ಬಟ್ಟೆ ಒಂದು ತಗೊಂಬಂದ್ಬಿಡೋಣ. ಆಮೇಲೆ ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ನಾವೇನಿದ್ರು ಕಾರ್ಡ್ ಹಂಚಕ್ಕೆ, ಕಾರ್ಡ್ ಮಾಡ್ಸೋದಕ್ಕೆ, ಡೆಕೋರೇಷನ್ ಅವ್ರಿಗೆಲ್ಲ ಹೇಳ್ಕೊಳೋದಕ್ಕೆ ಎಲ್ಲದಕ್ಕೂ ಸರಿ ಆಗೋದು. ಹಂಗಾಗಿ ಈಗ ಮುಹೂರ್ತ ಡೇಟ್ ಯಾವತ್ತಂತ ಕರೆಕ್ಟ್ ಆಗಿ ಕೇಳ್ಕೊಂಡ್ಬಿಡ್ರಿ. ಈಗ ಮುಹೂರ್ತ ಡೇಟ್ ಫಿಕ್ಸ್ ಮಾಡೋದಕ್ಕೆ ನಾವು ಅವ್ರ ಮಂತವಲ್ಲೇ ಹೋಗ್ಬೇಕಾ, ಇಲ್ಲ ಇಲ್ಲೇ ಬರ್ತಾರ ಬೀಗರು? ಒಂದು ಮಾತು ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡ್ಬಿಡ್ರಿ, ಇಬ್ರು ಗೊತ್ತಾಗ್ಬಿಡುತ್ತೆ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ. ಆಯ್ತಾ? ತಗೊಂಬರ್ರಿ. ಅದು ಮೊದ್ಲು ಸಾಂಬಾರ್ ಮಾಡೋಣ. ಆ ಹುಡುಗರಿಗೆಲ್ಲ ಕರಿತೀನಿ, ಸಾಂಬಾರ್ ಮಾಡೋಣ. ಅಣಬೆ ಸಾಂಬಾರ್ ಮೊದ್ಲು ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ಹಸಿತೈತೆ, ಊಟ ಮಾಡೋಣ. ಆ ತಿಂಡಿ ಜಾಸ್ತಿ ತಿನ್ನಕ್ಕಾಗಲ್ಲ, ಏನಿಲ್ಲ ನನಗೆ.